ವಿ ಜಿ ರಾಮ್ಜಿ ಯೋಜನೆಯನ್ನು ವಿರೋಧ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಅಧಿವೇಶನವನ್ನು ಕರೆದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಸಿದ್ದರಾಮಯ್ಯ ಸಾಹೇಬರು ಈಗ ಅಧಿವೇಶನವನ್ನು ಕರೆದಿದ್ದಾರೆ. ಗವರ್ನರ್ ನಿನ್ನೆ ಭಾಷಣ ಮಾಡಿದ್ರು, ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ರಾಜ್ಯಪಾಲರು ಕರ್ನಾಟಕದ ಜನತೆಯನ್ನು ಕ್ಷಮೆ ಕೇಳಬೇಕು ಅಂತೇಳಿ ಎಚ್ ಕೆ ಪಾಟೀಲ್ ಒತ್ತಾಯ ಮಾಡಿದ್ದಾರೆ. ಸೆಷನ್ ಈ ಬಗ್ಗೆ ಏನು ಹೇಳ್ತೀರಿ ಸರ್? ಮೊದಲು ಎಚ್ ಕೆ ಪಾಟೀಲ್ರವರು ಅವರು ಕಾನೂನು ಸಚಿವರು ಅಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಅವರು ಕಾನೂನನ್ನು ಮೀರಿದ ಸಚಿವರಾಗಿದ್ದಾರೆ. ಅವರಿಂದಲೇ ಇಷ್ಟೊಂದು ಗಂಡಾಂತರ ಆಗಿರ್ತಕ್ಕಂಥದ್ದು. ಮಾನ್ಯ ರಾಜ್ಯಪಾಲರು ಕರೆದಂತೆ ಬಂದಿದ್ದಾರೆ. ಯಾವ ವಿಷಯಗಳನ್ನು ಹೇಳಬೇಕೋ ಅದು ಹೇಳಿದ್ದಾರೆ. ಇನ್ನು ಉಳಿದಂತೆ ಕೇಂದ್ರ ಸರ್ಕಾರವನ್ನು ಗವರ್ನರ್ರವರು ನಿಂದಿಸಲಿಕ್ಕೆ ಕಾರಣ ಇಲ್ಲ. ಅದನ್ನು ಅವರು ಹೇಳಬಾರದು. ಅದನ್ನು ತೆಗೀರಿ ಅಂದಾಗ ತೆಗೀಲಿಲ್ಲ. ಆದ್ದರಿಂದ ಅದನ್ನು ಓದೋದಿಲ್ಲ. ಇದು ನಿದರ್ಶನಗಳು ಹಿಂದೆಯೂ ಕೂಡ ಸದನದಲ್ಲಿ ನಡೆದಿದೆ. ಖುರ್ಷಿದ್ ಅಲಂ ಖಾನ್ ಅವರು ಏನು ಮಾಡಿದ್ರು? ಅವರು ಕಾಂಗ್ರೆಸ್ನ ಅವಧಿಯ ಗವರ್ನರ್ ಇದ್ದರು. ಹಂಸರಾಜ್ ಭಾರದ್ವಾಜ್ ಇದ್ದರು, ಅವರು ಕೂಡ ಇದೇ ಮಾಡಿದ್ದಾರೆ. ಆದರೆ ಅವ್ರ ಮೇಲೆ ಯಾರೂ ಅಟ್ಯಾಕ್ ಮಾಡಿಲ್ಲ. ಇಲ್ಲಿ ಯಾಕೆ ಅಟ್ಯಾಕ್ ಮಾಡಿದ್ರಿ ನೀವು? ರಸ್ತೆಯಲ್ಲಿದ್ದ ಗೂಂಡಾಗಿರಿ, ಕಾಂಗ್ರೆಸ್ ಗೂಂಡಾಗಿರಿ ಇವತ್ತು ಸದನಕ್ಕೆ ಒಕ್ಕಿದೆ. ಇದನ್ನು ನಾವು ಸಹಿಸೋದಿಲ್ಲ. ಇದಕ್ಕೆ ತಕ್ಕ ಉತ್ತರವನ್ನು ಸರ್ಕಾರಕ್ಕೆ ಕೊಡಲಿಕ್ಕೆ ನಾವು ಮಾಡ್ತೇವೆ. ಅಂದರೆ ಶಾಸಕರನ್ನ ಈ ಹಿಂದೆ ಬಿಜೆಪಿ 17 ಶಾಸಕರನ್ನ ಸಸ್ಪೆಂಡ್ ಮಾಡಿದ್ರು ಸ್ಪೀಕರ್ ಒಂದು ಘಟನೆಯಿಂದ. ಆದರೆ ಈ ಘಟನೆಯಲ್ಲಿ ಯಾವುದೇ ರೀತಿಯಾದಂಥ ಕ್ರಮ ಇನ್ನೂ ತಗೊಂಡಿಲ್ಲ. ಅದಕ್ಕೆ ತಗೊಳ್ಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ನಮ್ಮ ಮನೆಯಲ್ಲಿ, ನಮ್ಮ ಮೇಲ್ಮನೆಯಲ್ಲಿ ನಾವು ಈಗಾಗಲೇ ಅದರ ವಿರುದ್ಧವಾಗಿ ನಮ್ಮ ಹೋರಾಟ ನಡೆದಿದೆ. ಇದು ಅಂತ್ಯವನ್ನು ಕಾಣ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ವಿರುದ್ಧ ಸರ್ಕಾರ ಈಗ ಕಾನೂನು ರೀತಿಯಾದಂಥ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚೆ ನಡೀತಾ ಇದೆ. ಅವರು ಏನೂ ತಗೊಳ್ಳಿಕ್ಕೆ ಆಗೋದಿಲ್ಲ. ಈ ಕಾಂಗ್ರೆಸ್ ಸರ್ಕಾರದ ಗುಲಾಮರಲ್ಲ ಯಾರೂ ಕೂಡ. ನೀವು ಇರಬಹುದು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಥವಾ ನಿಮ್ಮ ಕ್ಯಾಬಿನೆಟ್ ಸದಸ್ಯರು, ನಿಮ್ಮ ಶಾಸಕರು ಇರ್ಬೋದು. ಆದರೆ ಅವರು ಯಾರ ಗುಲಾಮರು ಅಲ್ಲ. ಈಸ್ ಎ ರೆಪ್ರೆಸೆಂಟೇಟಿವ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅವರು ಒಂದು ಸಮಯ ನೀವು ಓದಲೇಬೇಕು ಅಂತ ಎಲ್ಲಿದೆ? ಓದಲೇಬೇಕಂತೇನಿಲ್ಲ. ನೀವು ಕಲ್ಕತ್ತಾ ಹೈಕೋರ್ಟ್ದ ಇದನ್ನು ತರಿಸಿ ನೋಡ್ರಿ. ಯಾವ ವಿಚಾರಗಳು ನಿಮ್ಮ ಡೆವಲಪ್ಮೆಂಟ್ ವಿಚಾರ ಇರ್ಬೋದು, ನಿಮ್ಮ ಏನೋ ಮುಂದಿನ ಇದು ಕಾರ್ಯಕ್ರಮಗಳು ನೀವು ಕೊಡ್ತಕ್ಕಂಥದ್ದನ್ನು ನೀವು ಹೇಳಿ ಬರೆದು ಕೊಟ್ಟು ಬೋಧಿಸ್ಬೋದು. ಅದನ್ನು ಬಿಟ್ಟು ನೀವೇನೆಲ್ಲ ನಿಂದನೆ ಮಾಡ್ತಕ್ಕಂಥದ್ದನ್ನೆಲ್ಲ ಮಾಡಿದ್ರೆ ಮಾಡಬೇಕಂತಿಲ್ಲ. ಹಂಗಿದ್ರೆ ಮಾಡಲೇಬೇಕು ಅಂತ ನೀವು ಹೇಳೋದಾದರೆ ಹಾಗಾದರೆ ಬಿಲ್ ಪಾಸ್ ಮಾಡ್ತಿರಲ್ಲ ಸದನದಲ್ಲಿ. ಬಿಲ್ ಪಾಸ್ ಮಾಡಿದ ಮೇಲೆ ಸಹಿಗ ಅವ್ರ ಹತ್ರ ಹೋಗುತ್ತಲ್ಲ, ಅವ್ರು ವಾಪಸ್ ಕಳಿಸ್ತಾರೆ. ಯಾವಾಗೇನು ಹೇಳ್ತೀರಿ ನೀವು? ಮಾಡಲೇಬೇಕು ನಾವು ಕಳಿಸಿದ್ದು ಅಂತ ಹೇಳ್ತೀರಾ? ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕು.